ಬಂಧುಗಳೇ, ಇದು 2017 ಸಾಲಿನಲ್ಲೇ ನಾನು ಇಳಕಲ್ಲಿಗೆ ಒಂದು ಕೆರೆಯನ್ನು ಮಾಡಬೇಕು ಅಂತ ಹೇಳಿ ಕನಸನ್ನು ಕಂಡಿದ್ದೆ. ಆ ಕನಸು ಬಹುತೇಕ ಅವಧಿಯಲ್ಲಿ ನನಸಾಗಲಿಲ್ಲ. ನಾನು ಸಣ್ಣ ನೀರಾವರಿ ಇಲಾಖೆಯಿಂದ ಅವತ್ತೇ ನಮ್ಮ ಅಧ್ಯಕ್ಷ ಅವ್ರಿಗೆ ಗೊತ್ತಿತ್ತು, SU ಸಾಲಿ ಪಕ್ಕಕ್ಕೆ ಅಲ್ಲಿ ಜಾಗನೂ ಗುರುತಿಸಿದ್ವಿ, ಅಲ್ಲಿ 4 ಕೋಟಿ ರೂಪಾಯಿ ಅನುದಾನ ಕೂಡ ಬಿಡುಗಡೆ ಮಾಡಿಸಿದ್ವಿ. ದುರಾದೃಷ್ಟ 2018ರಲ್ಲಿ ನಾನು ಸೋತ್ಬಿಟ್ಟೆ. ದುಡ್ಡು ಬಿಡುಗಡೆ ಆಗೈತಿ, ಎಸ್ಟಿಮೇಟ್ ಆಗಿತ್ತು, ಇನ್ನೇನು ಅಪ್ರೂವಲ್ ಕೊಟ್ಟು ಟೆಂಡರ್ ಕರಿಬೇಕು ಅನ್ನೋಷ್ಟರಲ್ಲೇ ಚುನಾವಣೆ ಬಂತು. ಆದ್ರೆ 4 ಕೋಟಿ ಬಿಡುಗಡೆ ಆಗಿದ್ದು ದಾಖಲೆಗಳು ನನ್ನ ಕಡೆ ಅದಾವ, ಬೇಕಾದ್ರೆ ತೋರಿಸ್ತೀನಿ ಯಾರು ಬೇಕಾದ್ರೆ. ಆದ್ರೆ 2018 23ವರೆಗೂ ನಂದೇನೋ ಒಂದು ಕನಸಿತ್ತು, ಯಾಕೆ ಇಲ್ಲಿ ಕೆರೆ ಮಾಡಬೇಕು ಅನ್ನೋದು ಬಹಳಷ್ಟು ಜನ ಪ್ರಶ್ನೆ ಆಗಿರ್ಬೋದು. ಯಾಕಂದ್ರೆ ಕೆರೆ ಇದ್ರೆ ಬಹುತೇಕ ನಮ್ಮ ಚಿತ್ರಗಿಯ ವಿಜಯಮಾಂತೇಶ್ವರ ಒಂದು ಪವಿತ್ರವಾದ ಕರ್ಪೂರ ಗದ್ದಿಗೆ ಇಲ್ಲಿದೆ. ಬಹುತೇಕ ಎಲ್ಲರೂ ಕೂಡ ಸೋಮವಾರ ಆ ಪೂಜ್ಯರ ದರ್ಶನಕ್ಕೆ ಬರುವಂಥದ್ದು. ಬಹುತೇಕ ಇಲ್ಲಿ ದೊಡ್ಡ ಹಳ್ಳ ಹರಿತೈತಿ, ಆ ನೀರು ವೇಸ್ಟ್ ಆಗಿ ಹರಿದು ಹೋಗುತ್ತೆ. ಆ ನೀರನ್ನು ಸಂಗ್ರಹಣೆಯನ್ನು ಮಾಡಿ ಒಂದು ಕೆರೆಯನ್ನು ನಿರ್ಮಾಣ ಮಾಡಿ, ಕೆರೆ ಅಷ್ಟೇ ಅಲ್ಲ, ಅಲ್ಲಿ ಒಂದು ತರ ಈ ಊರಿನವರಿಗೆ ಪ್ರತಿ ದಿವಸ ಸಾಯಂಕಾಲ ಒಂದು ಒಳ್ಳೆಯ ಏನು ವಾತಾವರಣವನ್ನು ನಿರ್ಮಾಣ ಮಾಡಿ ಅವರಿಗೆ ವಾಕಿಂಗ್ ಮಾಡೋದಕ್ಕಾಗಿರ್ಬೋದು, ಇವತ್ತು ಅವರು ಅಲ್ಲಿ ಬಂದು ವಿಶ್ರಾಂತಿಯನ್ನು ತೆಗೆದುಕೊಳ್ಳೋಕ್ಕಾಗಿರ್ಬೋದು, ಮಕ್ಕಳಿಗೆ ಆಟವನ್ನು ಆಡಿಸುವಂತ ವ್ಯವಸ್ಥೆಯನ್ನ ಮಾಡೋದಾಗಿರ್ಬೋದು. ಅದಲ್ಲದೆ ಈ ಓಪನ್ ಜಿಮ್ ಅಂತ ಬರುತ್ತೆ, ನಿಮ್ಗೆ ಗೊತ್ತೈತಿ, ಯುವಕರಿಗೆ ಓಪನ್ ಜಿಮ್ ಅನ್ನು ಕೂಡ ನಾವು ಅಳವಡಿಸ್ತಾ ಇದೀವಿ. ಅದರಲ್ಲಿ ಓಪನ್ ಜಿಮ್ ಅನ್ನು ಕೂಡ ನಾವು ಮಾಡ್ತಾ ಇದೀವಿ. ಅಲ್ಲಿ ಯುವಕರು ಬಂದು ಆ ಜಿಮ್ ಮಾಡೋದು, ಅವರ ಆರೋಗ್ಯವನ್ನೇ ಕಾಪಾಡೋದಕ್ಕೆ. ಒಂದು ಒಳ್ಳೆಯ ಪರಿಸರದಲ್ಲಿ ಒಂದು ಕೆರೆ ಇದ್ರೆ, ಊರಿಗೆ ಬಹಳಷ್ಟು ಕೆರೆ ಇರ್ತಾವೆ ನೋಡ್ರಿ, ನೀವು ಎಲ್ಲ ಕಡೆ ಕೆರೆ ಮಾಡ್ತಾರೆ. ಕೆರೆ ಮಾಡಿ ಅಲ್ಲಿ ವಾತಾವರಣವನ್ನು ಸುಂದರಗೊಳಿಸಿ ಅಲ್ಲಿ ತಮ್ಮ ಕುಟುಂಬದ ಸದಸ್ಯರಿಗೆ ಊರಿನವರು ಬಂದು ವಿಶ್ರಾಂತಿಯನ್ನು ತೆಗೆದುಕೊಂಡು ಅಲ್ಲಿ ಒಂದು ಮಕ್ಕಳಿಗೆ ಆಟವನ್ನು ಆಡಿಸಿ ಅಲ್ಲಿ ಒಂಥರ ಪಿಕ್ನಿಕ್ ಬಂದು ಊಟ ಗೀಟ ಮಾಡ್ಕೊಂಡು ಹೋಗುವಂಥದ್ದು ಎಲ್ಲಿ ನಮ್ಮ ಇಳಕಲ್ನಲ್ಲಿ ಇರಲಿಲ್ಲ. ಅದಕ್ಕೆ ನಾನು 2017ರಲ್ಲಿ ಆ ಒಂದು ಕೆರೆಯನ್ನು ನಿರ್ಮಾಣ ಮಾಡಿ ಈ ವಾತಾವರಣವನ್ನು ಇಳಕಲ್ ನಗರಕ್ಕೆ ಸೃಷ್ಟಿ ಮಾಡಿದ್ರೆ ಒಳ್ಳೇದಾಗತ್ತೆ ಅನ್ನೋದನ್ನ ನಾನೇ ಖುದ್ದಾಗಿ ವಿಚಾರ ಮಾಡಿ ಮಂಜೂರಾತಿ ಮಾಡಿಸಿದೆ. ಆ ಮಂಜೂರಾತಿ ಆಗಿ ದುಡ್ಡು ಹೋಯ್ತು. 2018 23 ಆ ದುಡ್ಡು ಹೋಯ್ತು. ಆ ಯೋಜನೆಯನ್ನು ಪ್ರಾರಂಭ ಆಗಲಿಲ್ಲ. ಮತ್ತೆ ನಿಮ್ಮೆಲ್ಲರ ಆಶೀರ್ವಾದದಿಂದ 2023 ನಾನು ಗೆದ್ದ ತಕ್ಷಣವೇ ಈ ಯೋಜನೆಯನ್ನ ಕೈ ತೆಗೆದುಕೊಂಡೆ. ಅವತ್ತು ಕೇವಲ 4 ಕೋಟಿ ಬಿಡುಗಡೆ ಮಾಡಿಸಿದ್ದೆ. ಈಗಾಗಲೇ 4 ಕೋಟಿ ಕೆಲಸ ಪೂರ್ಣ ಆಗಿದೆ. ಈ ಮತ್ತೆ 4 ಕೋಟಿ ಬಿಡುಗಡೆ ಮಾಡಿಸಿದ್ದೆ ಬಂದು ಕೂಡ ಒಳ್ಳೆಯದನ್ನ. ಆ 4 ಕೋಟಿ ಕೆಲಸ ಈಗಾಗಲೇ ಪೂರ್ಣಗೊಂಡಿದೆ. ಈಗ ಮತ್ತೆ 5 ಕೋಟಿ ರೂಪಾಯಿಯನ್ನ ಇವತ್ತು ವೆಚ್ಚದಲ್ಲಿ ಒಂದು ಕೆರೆ ನಿರ್ಮಾಣ ಮಾಡಿ ಅಲ್ಲಿ ಫುಟ್ಪಾತ್ ಆಗಿರ್ಬೋದು, ಗಾರ್ಡನ್ ಆಗಿರ್ಬೋದು, ಅಲ್ಲಿ ಜಿಮ್ ಆಗಿರ್ಬೋದು, ಎಲ್ಲ ರೀತಿ ಸೌಕರ್ಯಗಳನ್ನ ಮಕ್ಕಳಿಗೆ ಆಟ ಆಡುವಂತ ಒಂದು ಸಾಮಾನುಗಳಾಗಿರ್ಬೋದು ಎಲ್ಲವನ್ನ ಅಳವಡಿಸಿ ಇಳಕಲ್ ನಗರಕ್ಕೂ ಒಂದು ಕೆರೆ ಇರಬೇಕು. ಆ ವಾತಾವರಣವನ್ನ ಸರಿ ಮಾಡೋದಕ್ಕೆ ಇವತ್ತು ಆ ಕೆರೆಯನ್ನ ಮಾಡುವಂತ ಕೆಲಸ ಮಾಡ್ತಾ ಇದ್ದೀವಿ. ಬಹುತೇಕ ಕೆಲವಷ್ಟು ಜನ ಅದಕ್ಕೆ ನಮಗ ಬಯಲು ಶೌಚಾಲಯ ಬೇಕು ಅಂತ ಹೇಳಿ ಕೆಲವಷ್ಟು ತಾಯಿಯಂದ್ರು ಬಂದಿದ್ರಂತೆ. ನನ್ನ ಗಮನಕ್ಕೆ ಬಂತು. ಬಯಲು ಶೌಚಾಲಯವನ್ನ ಇವತ್ತು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇವತ್ತು ಅವನ ನಿಷೇಧವನ್ನು ಜಾರಿ ಮಾಡಿದ್ದಾರೆ. ತಮ್ಮ ಗಮನಕ್ಕಿರಲಿ, ಯಾವುದೂ ಕೂಡ ಬಯಲು ಶೌಚಾಲಯ ಇರಬಾರದು ಅನ್ನೋದು ಇವತ್ತು ಸರ್ಕಾರವೇ ಕಡ್ಡಾಯವಾಗಿ ಅದನ್ನು ನಿರ್ಣಯ ತೆಗೆದುಕೊಂಡಿದೆ. ಇವತ್ತು ವೈಯಕ್ತಿಕ ಶೌಚಾಲಯವನ್ನು ನೀವು ಮನೆ ಮುಂದೆ ಮಾಡೋದಕ್ಕೆ ಸರ್ಕಾರ ಈಗಾಗಲೇ ಇವತ್ತು ಅನುದಾನ ಕೂಡ ಕೊಡ್ತಾ ಇದೆ ಉಚಿತವಾಗಿ. ಯಾರಿಗೆ ಶೌಚಾಲಯ ಕಟ್ಕೋಬೇಕು ಅಂದವರಿಗೆ ಅವ್ರ ಮನೆ ಮುಂದೆ ನಿರ್ಮಾಣ ಮಾಡೋದಕ್ಕೆ ಸರ್ಕಾರವೇ ದುಡ್ಡು ಕೊಡ್ತಾ ಇದೆ. ಇವತ್ತು ಅದರ ಯೋಜನೆಯನ್ನ ಸದುಪಡಿಸ್ಕೋಬೇಕು. ಬಯಲು ಶೌಚಾಲಯದಿಂದ ಏನಾಗುತ್ತೆ, ಇವತ್ತು ಪರಿಸರ ಕೆಡುತ್ತೆ, ಅಲ್ಲ ಆರೋಗ್ಯದ ಮೇಲೆ ಹಾನಿಯಾಗುವಂತ ವ್ಯವಸ್ಥೆ ಆಗುತ್ತೆ, ಕ್ರಿಮಿಕೀಟಗಳು ಹುಡ್ತಾವು. ಅದರಿಂದ ಊರೆಲ್ಲ ಇವತ್ತು ದುರ್ವಾಸನೆ ಆಗುತ್ತೆ. ಅದು ಅಲ್ಲದೆ ರೋಗ ರುಜಿನಗಳು ಇವತ್ತು ಬರುವಂತ ಸಾಧ್ಯತೆಗಳಿದಾವೆ. ಅದಕ್ಕೋಸ್ಕರ ಸರ್ಕಾರ ಅದನ್ನ ಇವತ್ತು ಇದು ದುಡ್ಡು ಇತ್ತು, ಬಹುತೇಕ ನನಗೆ ಗೊತ್ತೈತಿ, ಇಲ್ಲೊಂದು ದುಡ್ಡು ಇತ್ತು, ಇಲ್ಲೊಂದು ದುಡ್ಡು ಇತ್ತು. ಇಳಕಲ್ಲಾಗ
ಏನು 5-8 ಎಕರೆ ತಿಂಡಿಗಳು ಹಂಗಾದವು. ಅದಕ್ಕೆ ಅವನ್ನೆಲ್ಲವನ್ನ ಇವತ್ತು ಅಭಿವೃದ್ಧಿ ಪಡಿಸಬೇಕು ಅನ್ನೋ ಒಂದು ನಿರ್ಧಾರವನ್ನು ಮಾಡಿ ಇವತ್ತು ಆ ದಿಡ್ಡಿಯಲ್ಲೇ ಇವತ್ತು ಒಂದು ಕೆರೆಯನ್ನು ನಿರ್ಮಾಣ ಮಾಡಿ ಒಂದು ಸುಂದರಗೊಳಿಸೋದಕ್ಕೆ ಇಳಕಲ್ ನಗರ, ನಾನು ಹೇಳಿದ್ದೀನಿ, ಇಳಕಲ್ ನಗರವನ್ನು ಒಂದು ಸುಂದರ ನಗರ ಮಾಡೋದೇ ನನ್ನ ಗುರಿ ಅನ್ನೋ ಮಾತನ್ನು ನಾನು ಹೇಳಿದ್ದೀನಿ. ಗುಡಿಸಲ ಮುಕ್ತ ನಗರ ಆಗಬೇಕು. ಇವತ್ತು ಎಲ್ಲ ಸೌಕರ್ಯಗಳನ್ನು ಒಳಗೊಂಡಿರುವಂತ ಇಳಕಲ್ ನಗರ ಆಗಬೇಕು ಅನ್ನೋದು ನನ್ನ ಗುರಿ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಇಂತಹ ಯೋಜನೆಗಳನ್ನ ಈಗಾಗಲೇ ಅಲಂಪುರ್ ಪೇಟೆಗೆ ಒಂದು ಸೇತುವೆಯನ್ನು ಮಾಡ್ತಾ ಇದ್ದೀವಿ ಮತ್ತು ಜೋಶಿಗಲ್ಲಿ ಕೂಡ ಈಗಾಗಲೇ ಸುಮಾರು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಸೇತುವೆ ಮಾಡೋದಕ್ಕೆ ಈಗಾಗಲೇ ಸರ್ಕಾರದ ಮಂಜೂರಾತಿ ಹಂತದಲ್ಲಿದೆ. ಇಳಕಲ್ ನಗರದ ಕುಡಿ ನೀರಿನ ವ್ಯವಸ್ಥೆ ಬಹುತೇಕ ತಮಗೆ ಗೊತ್ತಿದೆ. 24 ತಾಸು ನೀರನ್ನ 2013ರಲ್ಲಿ ನಾನೇ ಭೂಮಿ ಪೂಜೆ ಮಾಡಿ ಪ್ರಾರಂಭ ಮಾಡಿ 2017ಕ್ಕೆ ಅದನ್ನ ಮಾನ್ಯ ನಮ್ಮ ಅಂದಿನ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಉದ್ಘಾಟನೆಯನ್ನು ಕೂಡ ಮಾಡಿದ್ದು ತಮಗೆ ನೆನಪಿದೆ. ಇಳಕಲ್ ನಗರದಲ್ಲಿ ಎಲ್ಲ ಪ್ರಮುಖ ಬೀದಿಯನ್ನು ಸಿಸಿ ರೋಡ್ ಮಾಡಿದ್ದು, 24 ತಾಸು ಕುಡಿ ನೀರು, ಒಳಚರಂಡಿ ಇವೆಲ್ಲ ಆಗಿದ್ದು 2013ರಿಂದ 18ರ ಅವಧಿಯಲ್ಲಿ ಅನ್ನೋ ಮಾತನ್ನ ನಾನು ಮತ್ತೊಮ್ಮೆ ತಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತೀನಿ ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡುತ್ತೇನೆ. ಯಾಕಂದ್ರೆ ಇಳಕಲ್ ನಗರ ಪರಿಸ್ಥಿತಿ ಏನಿತ್ತು, ರಸ್ತೆಗಳು ತಾವೆಲ್ಲ ನೋಡಿದೆ. 24 ತಾಸು ಕುಡಿ ನೀರು ಇರಲಿಲ್ಲ. ಆದ್ರೆ 2013ರಲ್ಲಿ ಪೂಜೆ ಮಾಡಿದ ಅದು ಯೋಜನೆ ಕೇವಲ 10 ವರ್ಷಕ್ಕೊಮ್ಮೆ ಆ ಯೋಜನೆ ಮತ್ತೆ ರಿನ್ಯೂವಲ್ ಆಗ್ಬೇಕು. ರಿನ್ಯೂವಲ್ ಅಂದ್ರೆ ಅದು ಪುನರ್ಚೇತನ ಮಾಡ್ಬೇಕಂತ 21ನೇ ಅವಧಿಗೆ 2021ಕ್ಕೆ ಅದು ಪುನರ್ ಚೈತನ್ಯವನ್ನು ಗೊಳ್ಳಬೇಕಾಗಿತ್ತು. ಸರ್ಕಾರದ ಆದೇಶದಲ್ಲೇ ಇದೆ. ಯಾಕಂದ್ರೆ ಜನಸಂಖ್ಯೆ ಹೆಚ್ಚುತ್ತೆ, ಮನೆಗಳು ಹೆಚ್ಚಿಸ್ತಾವು, ಅವ್ರಿಗೆ ನೀರು ಪೂರೈಸಬೇಕಲ್ಲ. ನಮ್ಮ ನಗರಸಭೆ ಕಾರ್ಯಾಲಯ ಸರ್ಕಾರ ನೀರು ಪೂರೈಸಬೇಕಲ್ಲ. ಆ ಪೂರೈಸೋದಕ್ಕೆ ಇವತ್ತು ಕೊರತೆ ಯಾಕೆ ಆಗ್ತಾ ಇದೆ ಅಂದ್ರೆ ಅದು 2021ರಲ್ಲಿ ಆ ಯೋಜನೆಯನ್ನ ಪುನಶ್ಚೇತನವನ್ನ ಮಾಡಲಿಲ್ಲ. ಆದ ಕಾರಣ ಇವತ್ತು ಇಳಕಲ್ನಲ್ಲಿ ನೀರಿನ ಸಮಸ್ಯೆ ಇವತ್ತು ನಮ್ಮ ಸಾರ್ವಜನಿಕರು ಎದುರಿಸ್ತಾ ಇದ್ದಾರೆ. ಆದ ಕಾರಣ ನಾನು ಏನ್ ಮಾಡಿದೆ, ಮೊನ್ನೆ ತಾನೇ ನನ್ನ ಗಮನಕ್ಕೆ ಬಂತು. ನಾನು ಸರ್ಕಾರದಲ್ಲಿ ನಮ್ಮ ಏನು ಸುರೇಶ್ ಭೈರತಿಯವರು ನಮ್ಮ ನಗರಾಭಿವೃದ್ಧಿ ಸಚಿವರು ಅವ್ರ ಹತ್ರ ಹೋಗಿ ಕೂತ್ಕೊಂಡೆ. ಏನಾದ್ರೂ ಮಾಡಿ ನಮಗೆ ದುಡ್ಡು ಕೊಡಬೇಕು, ಅದು ಪುನಶ್ಚೇತನ ಮಾಡಬೇಕು. ಇಲ್ಲಾಂದ್ರೆ ನಮ್ಮ ಇಳಕಲ್ ನಗರಕ್ಕೆ 24 ತಾಸು ಕುಡಿ ನೀರು ಹೋಗಿ ಈಗ ವಾರಕ್ಕೆ 10 ದಿವಸಕ್ಕೆ ನೀರು ಬಿಡುವಂತ ಪರಿಸ್ಥಿತಿ ಬಂದೈತೆ ಅಂತೇಳಿ ಜಗಳ ಮಾಡಿದಾಗ ಅದಕ್ಕೆ ತಕ್ಷಣವೇ 35 ಕೋಟಿ ರೂಪಾಯಿ ಕೊಟ್ಟು ಈಗಾಗಲೇ ಟೆಂಡರ್ ಆಗಿದೆ. ಕೆಲವೇ ದಿವಸದಲ್ಲಿ ಕಾಮಗಾರಿ ಪ್ರಾರಂಭ ಆಗುತ್ತೆ. ಅದನ್ನು ಕೂಡ ಭೂಮಿ ಪೂಜೆ ಮಾಡ್ತೀವಿ. ಆ ಕಾಮಗಾರಿ ಕೂಡ ಪೂರ್ಣಗೊಳ್ಳುತ್ತೆ. ಅದರಲ್ಲಿ ಮತ್ತೆ ಹುಡುಗಂದು ಕೂಡ 42 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾನೇ ಶಾಸಕನಾದ ಮೇಲೆ ಅಲ್ಲಿ ಏನು ಈ 24/7 ಕುಡಿ ನೀರಿನ ಯೋಜನೆಯನ್ನ ಪ್ರಾರಂಭ ಮಾಡಿದೆ. ಅದಲ್ಲದೆ ಮತ್ತೆ ಹುಡುಗನ ನಗರಕ್ಕೆ ಇದೇ ಅಮೃತ್ 2 ಯೋಜನೆಯಲ್ಲಿ ಅಲ್ಲಿ ಕೂಡ 11 ಕೋಟಿ ರೂಪಾಯಿಯನ್ನ ಇವತ್ತು ಕುಡಿಯ ನೀರಿಗಾಗಿ ನಾನು ಇವತ್ತು ಅಭಿವೃದ್ಧಿಯನ್ನ ಮಾಡಬೇಕು ಅಂತೇಳಿ ಆ 11 ಕೋಟಿ ರೂಪಾಯಿಯನ್ನು ಕೂಡ ಮಂಜೂರಾತಿ ಮಾಡಿಸಿದ್ದೀನಿ. ಇದು ಎಲ್ಲ ಅಭಿವೃದ್ಧಿ ಕೆಲಸ. ಅಭಿವೃದ್ಧಿ ಬಗ್ಗೆ ಗೊತ್ತಿಲ್ಲಾರ್ದವ್ರು ಮಾತಾಡ್ತಾರೆ ಸಹಜವಾಗಿ. ಇಳಕಲ್ಲಿ ಕುಡಿಯಕ್ಕೆ ನೀರಿಲ್ಲ, ನೀರು ಬಿಡಿಸೋಲ್ರು. ಅಲ್ಲೋ ಪುಣ್ಯಾತ್ಮ, ನೀವು ಅಧಿಕಾರದಾಗಿದ್ರಲ್ಲ 21ಕ್ಕೆ 18ರಿಂದ 23 ಮಟ್ಟ ನೀವು ಅಧಿಕಾರದಾಗಿದ್ರಿ. 21ಕ್ಕನ್ನು ಪುನರ್ಚೇತನ ಮಾಡಬೇಕಾಗಿತ್ತು. ಸರ್ಕಾರದ ಆದೇಶ ಐತಿ, ಅದಕ್ಕೆ ರೊಕ್ಕ ಕೊಡ್ತಿತ್ತು. ಸರ್ಕಾರ ಕೇಳಿದ್ರೆ ಕೇಳುವಂತ ವ್ಯಕ್ತಿ ಬೇಕಲ್ಲ ಅಲ್ಲಿ ಸರ್ಕಾರದೊಳಗೆ. ಕೇಳುವಂತ ಕೆಲಸ ಮಾಡಿದ್ರೆ ನನ್ನ ವಿರುದ್ಧ ದೂರು ಮಾಡೋದು, ಸ್ಟ್ರೈಕ್ ಮಾಡ್ತೀನಿ ಅನ್ನೋದು, ಇವೆಲ್ಲ ರಾಜಕಾರಣದಲ್ಲಿ ಸಹಜವಾಗಿ ರಾಜಕೀಯ ದುಷ್ಟ ಉದ್ದೇಶದಿಂದ ಹಿತ ಹೇಳಿಕೆಗಳನ್ನ ನೀಡುವಂಥದ್ದು ಸಹಜವಾಗಿರುವಂಥದ್ದು. ಅದಕ್ಕೆ ನಾನು ತಲೆ ಕೆಡಿಸಿಕೊಳ್ಳೋಕೆ ಹೋಗೋದಿಲ್ಲ. ಯಾರು ಮಾತಾಡಿದ್ರೇನು ಬಿಟ್ರೇನು, ನನ್ನ ಕರ್ತವ್ಯ ಏನು, ಜನರು ನನಗೆ ಗುರುತಿಸಿ ಇವತ್ತು ಈ ಕ್ಷೇತ್ರದ ಶಾಸಕನಾಗಿ ಮಾಡಿದ್ದಾರೆ. ಆ ಶಾಸಕರ ತಕ್ಕ ಆ ಅವಕಾಶ ಕೊಟ್ಟಂತ ಅವಕಾಶಕ್ಕೆ ನಾನು ಏನು ಜನರಿಗೆ ಉತ್ತರ ಕೊಡಬೇಕಂದ್ರೆ ಅಭಿವೃದ್ಧಿವೇ ನನ್ನ ಉತ್ತರ ಅನ್ನೋ ಮಾತನ್ನು ನಾನು ಇವತ್ತು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ.